ಹೊಸ ಸರ್ಕಾರ ಹೊಸ ಸವಾಲುಗಳ ಮಧ್ಯೆ ಕರ್ನಾಟಕದ ಅಭಿವೃದ್ಧಿಯನ್ನು ಕೂಡ ನೋಡಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಈ ಹಿಂದೆ ಮುಖ್ಯಮಂತ್ರಿಯಾಗಿದ್ದಂಥ ಎಸ್ ಎಂ ಕೃಷ್ಣ ಅವರು ಬೆಂಗಳೂರು ಕೇಂದ್ರಿತ ಅಭಿವೃದ್ಧಿಯನ್ನು ಮಾಡಿದ್ದು ಎಸ್ ಎಂ ಕೃಷ್ಣ ಅವರು. ಆನಂತರದಲ್ಲಿ ಬಂದಂಥ ಡಿ ಕೆ ಶಿವಕುಮಾರ್ ಕೂಡ ನಾನು ಕೂಡ ಬ್ರ್ಯಾಂಡ್ ಬೆಂಗಳೂರಿಗೆ ಶ್ರಮಿಸ್ತೀನಿ ಅಂತ ಹೇಳಿದರು. ಬ್ರ್ಯಾಂಡ್ ಬೆಂಗಳೂರು ನಿಜಕ್ಕೂ ಕೂಡ ಈಡೇರಿದೆಯಾ ಇಲ್ವಾ ಅನ್ನೋದು ಜೊತೆಗೆ ಕರ್ನಾಟಕದ ಇತರ ಭಾಗಗಳಲ್ಲಿರುವಂಥ ಕೇವಲ ಬೆಂಗಳೂರನ್ನೇ ಟಾರ್ಗೆಟ್ ಮಾಡಿಕೊಂಡು ಹೋಗಿ ಟೈರ್ 2 ಸಿಟೀಸನ್ನು ಬೆಂಗಳೂರಿನ ಹೊರತಾಗಿ ಬೇರೆ ಕಡೆಗಳಲ್ಲಿ ಕೈಗಾರಿಕೆಗಳನ್ನು ಮಾಡೋದು ಅಥವಾ ಉದ್ಯೋಗ ಸೃಷ್ಟಿ ಮಾಡೋದು ಇದೆಲ್ಲ ಬಹಳ ಕಡಿಮೆ ಆಗಿದೆ. ಮಾತನಾಡ್ತೀನಿ ದೀಪಕ್ ಅವ್ರನ್ನ. ದೀಪಕ್ ಸರ್, ಈಗ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿದ್ದಾರೆ, ಹೊಸ ಯೋಜನೆಗಳನ್ನು ಘೋಷಣೆ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವರಿಗೆ ಗ್ಯಾರಂಟಿಗಳನ್ನು ಅನುಷ್ಠಾನ ಮಾಡಿದ್ರು, ಅದರ ಜೊತೆಗೆ ಅಭಿವೃದ್ಧಿಯನ್ನು ಜೋಡಿಸಿಕೊಳ್ಳಲಿಲ್ಲ ಎನ್ನುವ ಆರೋಪಗಳಿದ್ದಾವೆ. ಗ್ಯಾರಂಟಿ ಓಕೆ, ಬಟ್ ಅಭಿವೃದ್ಧಿ ಅಂತ ಬಂದರೆ ಅಲ್ಲಿ ಒಂದು ಕ್ವಶನ್ ಮಾರ್ಕ್ ಉದ್ಭವ ಆಗುತ್ತೆ. ಆ ಕ್ವಶನ್ ಮಾರ್ಕ್ ಕೂಡ ಹಾಗೆ ಕಂಟಿನ್ಯೂ ಆಗುತ್ತೆ. ಜೊತೆಗೆ ಡಿ ಕೆ ಶಿವಕುಮಾರ್ ಗ್ಯಾರಂಟಿ ಫಲಾನುಭವಿಗಳನ್ನು ಪರಿಷ್ಕರಣೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿಗೆ ಎಷ್ಟು ಸಾಧ್ಯವೋ ಅಷ್ಟು ಕಡಿತಗೊಳಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ. ಏನು ಸೂಚಿಸುತ್ತೆ ಇದು ಅಂತ ಹೇಳೋದ್ರ ಜೊತೆಗೆ ಡಿ ಕೆ ಶಿವಕುಮಾರ್ ಅಭಿವೃದ್ಧಿ ಅಂತ ಬಂದಾಗ ಬೆಂಗಳೂರಿನ ಅಭಿವೃದ್ಧಿ ಜೊತೆಗೆ ಯಾಕೆಂದರೆ ಎಸ್ ಎಂ ಕೃಷ್ಣ ಗರಡಿಯಲ್ಲಿ ಪಳಗಿದ್ದವರು ಇವರು. ಎಸ್ ಎಂ ಕೃಷ್ಣ ಆದಿಯಲ್ಲಿ ಸಾಕ್ತಾರಾ? ಬೆಂಗಳೂರು ನಿಜಕ್ಕೂ ಕೂಡ ಬ್ರ್ಯಾಂಡ್ ಬೆಂಗಳೂರು ಆಗುತ್ತಾ ಅಥವಾ ಕೇವಲ ಬಾಯಿ ಮಾತಿನ ಬೆಂಗಳೂರು ಆಗುತ್ತಾ? ಅದಕ್ಕೆ ಬೇಕಾದಂಥ ಆರ್ಥಿಕ ಸಂಪನ್ಮೂಲಗಳು ಹೇಗೆ, ಇದೆಲ್ಲವನ್ನು ನೋಡೋದಾದ್ರೆ ಈಗ ಒಂದು ಬೆಂಗಳೂರಿಗೆ ಆಲ್ರೆಡಿ ಈಗ ಒಂದು ಬ್ರ್ಯಾಂಡ್ ಇದ್ದೇ ಇದೆ. ಬ್ರ್ಯಾಂಡ್ ಮೇಲೆ ಬ್ರ್ಯಾಂಡ್ ಮಾಡೋದು, ಬೆಂಗಳೂರಿನ ಬ್ರ್ಯಾಂಡ್ ಮೇಲೆ ಬ್ರ್ಯಾಂಡ್ ಮಾಡೋದು ದೊಡ್ಡ ವಿಚಾರ ಅಲ್ಲ. ಕರ್ನಾಟಕ ಸಾವಿರಾರು ಲಕ್ಷಾಂತರ ಹಳ್ಳಿಗಳು ಒಳಗೊಂಡಿರುವಂತ ಒಂದು ಸಮಗ್ರವಾದಂತಹ ಒಂದು ರಾಜ್ಯ. ಬೀದರಿಂದ ಚಾಮರಾಜನಗರದವರೆಗೂ ಯಾರು ಸಮಗ್ರ ಕರ್ನಾಟಕದ ಅಭಿವೃದ್ಧಿಯ ಕನಸನ್ನ ಕಾಣ್ತಾರೆ, ಅದ್ರ ಬಗ್ಗೆ ಯೋಜನೆಯನ್ನ ರೂಪಿಸ್ತಾರೆ, ಆವಾಗ ಮಾತ್ರ ಇಡೀ ಕರ್ನಾಟಕದ ಸಮಗ್ರ ಅಭಿವೃದ್ಧಿ ಸಾಧ್ಯ. ಒಂದು ಬೆಂಗಳೂರಿಗೆ ಒಂದು ರಾಜಧಾನಿಯನ್ನ ಬ್ರ್ಯಾಂಡ್ ಮಾಡೋದ್ರ ಮೂಲಕ ಇಡೀ ಕರ್ನಾಟಕ ಸಮಗ್ರವಾಗಿ ಅಭಿವೃದ್ಧಿ ಆಗ್ಬಿಡುತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ನೋಡಿ, ಇವತ್ತು ಕೂಡ ಮೈಸೂರು, ಚಾಮರಾಜನಗರ, ಬೀದರ್ ಅಂತ ಗುಲ್ಬರ್ಗ ಅಂತ ಜಾಗಗಳಲ್ಲಿ ಇವತ್ತು ಕೂಡ ಶುದ್ಧ ಕುಡಿಯೋ ನೀರು ಇಲ್ಲದೆ ಇರುವಂತ ಹಳ್ಳಿಗಳಿದ್ದಾವೆ, ರಸ್ತೆ ಇಲ್ದೇ ಇರುವಂತ ಹಳ್ಳಿಗಳಿದ್ದಾವೆ, ಸ್ಮಶಾನ ಹೆಣಗಳನ್ನ ಉಳ್ಲಿಕ್ಕೆ ಜಾಗ ಇಲ್ಲದೆ ಜನ ಇವತ್ತು ಹೆಣಗಳನ್ನ ಇಟ್ಕೊಂಡು ಸ್ಟ್ರೈಕ್ ಮಾಡುವಂತ ಪರಿಸ್ಥಿತಿ ಇವತ್ತು ಕೂಡ ಕರ್ನಾಟಕದಲ್ಲಿ ಆ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸರ್ಕಾರಿ ಶಾಲೆಗಳನ್ನ ವಿಲೀನ ಮಾಡುವಂತ ಪ್ರಕ್ರಿಯೆ ಮಾಡಿ ಸರ್ಕಾರಿ ಶಾಲೆಗಳನ್ನ ಮುಚ್ಚುವಂತ ಕೆಲಸಗಳಾಗ್ತಾ ಇದಾವೆ. ಇವತ್ತು ಕೂಡ ಅನೇಕ ಜಿಲ್ಲೆಗಳಲ್ಲಿ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ಗಳಿಲ್ಲ. ಇವತ್ತು ಮೈಸೂರಿನ ಸಣ್ಣ ಉದಾಹರಣೆಯನ್ನ ಕೊಡ್ತೇನೆ ನಿಮ್ಗೆ. ಇಡೀ ಮೈಸೂರಿನಲ್ಲಿರುವಂತಹ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಏನೇನು ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿದ್ದಾಗ ತಂದ್ರು, ಇಡೀ ಒಂದು ಆಸ್ಪತ್ರೆಯನ್ನ 5-6 ಜಿಲ್ಲೆಗಳು ಅವಲಂಬಿಸಿದಾವೆ. ಹಾಸನದಿಂದನೂ ಮೈಸೂರಿಗೆ ಬರ್ತಾರೆ, ಮಂಡ್ಯದಿಂದನೂ ಮೈಸೂರಿಗೆ ಬರ್ತಾರೆ, ಮಡಿಕೇರಿಯಿಂದನೂ ಮೈಸೂರಿಗೆ ಬರ್ತಾರೆ, ಚಾಮರಾಜನಗರದಿಂದನೂ ಮೈಸೂರಿಗೆ ಬರ್ತಾರೆ. ಈ ರೀತಿಯ ಕೇವಲ ನೀವು ಒಂದು ಬ್ರ್ಯಾಂಡ್ ಮೈಸೂರು ಮೂಲಕ ನಾವು ಇಡೀ ಕರ್ನಾಟಕವನ್ನ ಸಮಗ್ರ ಅಭಿವೃದ್ಧಿ ಮಾಡ್ತೀವಿ ಅನ್ನೋದು ಸುಳ್ಳು. ಎರಡನೇದಾಗಿ ಗ್ಯಾರಂಟಿಗಳು ಪರಿಷ್ಕರಣೆ ಆಗ್ಬೇಕು. ಹೌದು, ಯಾವುದೇ ಒಂದು ನೋಡಿ, ಯಾವುದೇ ಒಂದು ಯೋಜನೆಗಳು ಜಾರಿಗೆ ಬಂದ ತಕ್ಷಣ ದಟ್ ಇಸ್ ನಾಟ್ ಇನ್ ಅಲ್ಟಿಮೇಟ್ ಪ್ಲಾನ್. ನೀವು ಒಂದು ಯೋಜನೆಯನ್ನ ನೀವು ಪ್ಲಾನ್ ಮಾಡಿ ಅನುಷ್ಠಾನಕ್ಕೆ ತಂದ್ಮೇಲೆ ಅದರ ರಿಪರ್ಕೇಶನ್ಸ್ ಗಳು ಇಂಪ್ಲಿಮೆಂಟ್ ಮಾಡುವಂತ ಹಂತದಲ್ಲಿ ಗೊತ್ತಾಗ್ತಾ ಹೋಗ್ತದೆ ನಮಗೆ. ಪರಿಪೂರ್ಣವಾಗಿ 100% ಪರ್ಫೆಕ್ಟ್ ಆದಂತ ಯೋಜನೆಯನ್ನ ಯಾರು ಜಾರಿಗೆ ತರ್ಲಿಕ್ಕೆ ಆಗೋದಿಲ್ಲ. ಒಂದು ಇಡೀ ದೇಶದಲ್ಲೇನೆ ಒಂದು ಗ್ಯಾರಂಟಿ ಅನ್ನುವಂತ ಒಂದು ಹೊಸ ಕಾನ್ಸೆಪ್ಟ್ ಅನ್ನ ಕರ್ನಾಟಕದಲ್ಲಿ ಮೊದಲ ಬಾರಿಗೆ ಜಾರಿಗೆ ತಂದಂತ ಸಂದರ್ಭದಲ್ಲಿ ಅದರ ಪ್ರೋನ್ಸ್ ಅಂಡ್ ಕಾನ್ಸ್, ಅದರ ಲಾಭ ಮತ್ತೆ ನಷ್ಟಗಳು, ಡಿಸ್ಅಡ್ವಾಂಟೇಜಸ್ ಬಗ್ಗೆ ಒಂದು 3 ವರ್ಷಗಳಲ್ಲಿ ಒಂದು ಅಧ್ಯಯನ ಆಗಿದೆ. ಸರ್ಕಾರದ ಗಮನಕ್ಕೆ ಕೂಡ ಅದು ಬಂದಿದೆ. ಈ ರೀತಿ ಡಿ ಕೆ ಶಿವಕುಮಾರ್ ಅವರು ಬಂದು ಅರ್ಹ ಫಲಾನುಭವಿಗಳಿಗೆ ಆ ಗ್ಯಾರಂಟಿ ಯೋಜನೆಯನ್ನು ತಲುಪಿಸುವ ನಿಟ್ಟಿನಲ್ಲಿ ಹೊಸ ಪಾಲಿಸಿಗಳು ಅಥವಾ ಈಗಿರುವ ಪಾಲಿಸಿಗಳಲ್ಲಿ ಬದಲಾವಣೆಗಳನ್ನ ತರುವಂತದ್ರಲ್ಲಿ ಯಾವುದೇ ತಪ್ಪುಗಳಿಲ್ಲ, ತರಬೇಕಾಗ್ತದೆ. ಒಂದು ಎರಡನೇದೇ ಹಾಗೇನೆ ನಾನು ನಿಮ್ಗೆ ಹೇಳ್ದಾಗೆ ಇಲ್ಲಿ ಮೂಲಭೂತ ಸೌಕರ್ಯ ನೋಡಿ, ನಮ್ಮ ಕರ್ನಾಟಕದಲ್ಲಿ ರೈತರ ಸಮಸ್ಯೆ ಇದೆ, ಕಾರ್ಮಿಕರ ಸಮಸ್ಯೆ ಇದೆ, ಉದ್ಯೋಗದ ಸಮಸ್ಯೆ ಇದೆ, ಮೂಲಭೂತ ಸೌಕರ್ಯಗಳ ಸಮಸ್ಯೆ ಇದೆ. ಇದೆಲ್ಲವೂ ಕೂಡ ಬಗೆಹರಿಸಬೇಕಾಗ್ತದೆ. ಆಮೇಲೆ ಎಜುಕೇಶನ್, ಆಮೇಲೆ ಹೆಲ್ತ್ ಅಂಡ್ ಎಜುಕೇಶನ್ ತುಂಬಾ ಮುಖ್ಯವಾಗಿ ಹೇಳ್ತೀನಿ ಕೇಳಿ. ನೀವು ಬ್ರ್ಯಾಂಡ್ ಬೆಂಗಳೂರು ಮಾಡ್ಬಿಡ್ಬೋದು, ಆದ್ರೆ ಇವತ್ತು ಜನಸಾಮಾನ್ಯ ಇವತ್ತು ಸ್ಟ್ರಗಲ್ ಮಾಡ್ತಾ ಇರುವಂತದ್ದು ಮಕ್ಕಳಿಗೆ ಎಜುಕೇಶನ್ ನ ಕೊಡಿಸೋದಕ್ಕೆ ಆದ್ಯತಾ ವಲಯಗಳಲ್ಲಿ ಅಭಿವೃದ್ಧಿ ಕೂಡ ಬಹಳ ಮುಖ್ಯ. ನೋಡಿ, ನಾನೊಬ್ಬ ಪತ್ರಕರ್ತ ಆಗಿದ್ದೀನಿ, ದಶರಥ್ ನೀವು ಕೂಡ ಪತ್ರಕರ್ತರಾಗಿದ್ದೀರಿ. ನಾವ್ ಎಲ್ಲೇ ಹೋದ್ರು ಕೂಡ ಜನರ ಒಂದು ಕೂಗಿದೆ, ನೋಡ್ರಪ್ಪ ನೀವು ನಮ್ಗೆ ಏನು ಕೊಡಕ್ ಹೋಗ್ಬಿಡಿ, ನಮ್ಗೆ ಉಚಿತವಾದ ಶಿಕ್ಷಣ ಕೊಡಿ, ಉಚಿತವಾದ ಆರೋಗ್ಯ ಕೊಡಿ, ಅಷ್ಟು ಕೊಟ್ರೆ ಸಾಕು, ಉಳಿದಿದ್ದ ಬದುಕನ್ನ ನಾವು ಕಟ್ಕೋತೀವಿ ಅಂತ ಹೇಳುವಂತ ಬಹುಪಾಲು ಜನರು ಕರ್ನಾಟಕದಲ್ಲಿದ್ದಾರೆ ಮತ್ತೆ ದೇಶದಲ್ಲಿದ್ದಾರೆ. ಇವತ್ತು ನೋಡಿ, ನೀವು ಗ್ಯಾರಂಟಿಗಳ ಮೂಲಕ ನೋಡಿ, ಈಗ ಫ್ರೀ ಅಲ್ಲಿ ನೀವು ಊರಿಂದ ನೀವು ಒಂದು ಹಾಸ್ಪಿಟಲ್ ಬರ್ಲಿಕ್ಕೆ, ಮೈಸೂರು ಅಂತ ಹಾಸ್ಪಿಟಲ್ ಬರಕ್ಕೆ ಫ್ರೀ ಆಗಿ ಬಸ್ಸಲ್ಲಿ ಬರ್ತೀರಿ. ಆದ್ರೆ ಅವ್ನು ಸ್ಕ್ಯಾನ್ ಮಾಡಿಸ್ಬೇಕು ಅಂತಂದ್ರೆ ಅವ್ನು 4,000 ರೂಪಾಯಿ ಕೊಡ್ಬೇಕು. ಒಂದ್ ಮೆಡಿಸಿನ್ ತಗೋಬೇಕು ಅಂತಂದ್ರೆ ಕನಿಷ್ಠ ಪಕ್ಷ 1,000 ರೂಪಾಯಿ ಆಗುತ್ತೆ. ಒಬ್ಬ ಡಾಕ್ಟರ್ ಕನ್ಸಲ್ಟೆನ್ಸಿ ಮಾಡ್ಬೇಕು ಅಂದ್ರೆ ಆಗುತ್ತೆ. ಪ್ರೈವೇಟ್ ಹಾಸ್ಪಿಟಲ್ಗಳಲ್ಲಿ ಹೋಗಿ ನಾವು ಅಡ್ಮಿಷನ್ ಮಾಡಕ್ಕಾಗಲ್ಲ. ಒಂದ್ ಹೇಳ್ತೀನಿ ಕೇಳಿ, ನಿಮ್ಗೆ ನಿಮ್ಮ ಚಾನೆಲ್ ಮೂಲಕ ಒಂದನ್ನ ಈ ಹೊಸ ಸರ್ಕಾರದ ಗಮನಕ್ಕೆ ತರ್ಲಿಕ್ಕೆ ಬಯಸ್ತೇನೆ. ಈ ಹಿಂದೆ
ಈ ಹಿಂದೆ ಎಲ್ಲಾ ಖಾಸಗಿ ಆಸ್ಪತ್ರೆಗಳಲ್ಲಿ ಏನು ನಾವು ಮೆನು ಕಾರ್ಡ್, ನಾವು ಹೋಟೆಲ್ಗಳಲ್ಲಿ ಮೆನು ಕಾರ್ಡ್ ಹಾಕ್ತಾರ ಆತರ ಈ ಮೆಡಿಕಲ್ ಎಕ್ಸ್ಪೆನ್ಸ್ ಒಂದು ರೇಟ್ ನ ಡಿಸ್ಪ್ಲೇ ಪಕ್ಕದ ತಮಿಳುನಾಡಿನಲ್ಲಿ ಈಗ ಶಾಲಾ ಕಾಲೇಜುಗಳ ಖಾಸಗಿ ಶಾಲಾ ಕಾಲೇಜುಗಳ ಫೀಸ್ ಏನಿದೆ ಅದನ್ನ ಫಲಕಗಳಲ್ಲಿ ಅಳವಡಿಸಬೇಕು ಅಂತಿದೆ. ಎಕ್ಸಾಕ್ಟ್ಲಿ ಕರ್ನಾಟಕದಲ್ಲಿ ಅದಿತ್ತು ಅದು. ಈ ಹಿಂದೆ ರಮೇಶ್ ಕುಮಾರ್ ಆರೋಗ್ಯ ಸಚಿವರಾಗಿದ್ದಾಗೂ ಕೂಡ ಅಂಥದ್ದೊಂದು ಸುದೀರ್ಘ ಬದಲಾವಣೆ ತರಲಿಕ್ಕೆ ಪ್ರಯತ್ನ ಮಾಡಿದ್ರು. ಬಟ್ ಏನೆಲ್ಲ ಆಯ್ತು ಅಂತ ನಾವು ಕೂಡ ಗಮನಿಸಿದ್ದೇವೆ. ಅದೊಂದು ದೊಡ್ಡ ಲಾಭಿ ಅದು. ಅಲ್ಲ ಹೌದು, ಹಾಗಾಗಿ ಆ ತರದ್ದು ಬಹುದೊಡ್ಡ ಸಾಮಾನ್ಯ ಜನರು ಸಂಕಷ್ಟದಲ್ಲಿ ಇದ್ದಾರೆ ದಶರಥ್. ಇವತ್ತು ನೋಡಿ, ಇವತ್ತು ಕೇಂದ್ರ ಸರ್ಕಾರದ ಪಾಲಿಸಿಗಳಿಂದ ಇವತ್ತು ದೇಶದ ಆರ್ಥಿಕತೆ ಏನ್ ಕುಸ್ತೋಗಿದೆ, ಏನು ಡಾಲರ್ ಮುಂದೆ ಭಾರತದ ರೂಪಾಯಿ ಮೌಲ್ಯ ಕುಸ್ತಿದೆ, ಏನ್ ಇವತ್ತು ಯುದ್ಧದ ಪರಿಣಾಮವಾಗಿ ಇವತ್ತು ನಾವು ದಿನನಿತ್ಯದ ಬಳಕೆಗಳ ಮೇಲೆ ಪೆಟ್ರೋಲ್, ಡೀಸೆಲ್, ಟ್ರಾನ್ಸ್ಪೋರ್ಟೇಷನ್ ಇದ್ರ ಮೇಲೆ ತುಂಬಾ ದುಬಾರಿ ಆಗಿದೆ. GST ಟ್ಯಾಕ್ಸ್ ತೆರಿಗೆ ಹೊರೆಯನ್ನ ಜನ ಅನುಭವಿಸ್ತಾ ಇದ್ದಾರೆ. ಈ ಎಲ್ಲಾ ಸಂಕಷ್ಟಗಳಿಂದ ಜನರನ್ನ ಪಾರ್ ಮಾಡುವಂತದ್ದೇ ಇವತ್ತು ಸರ್ಕಾರದ ಮುಂದೆ ಇರುವಂತ ಬಹುದೊಡ್ಡ ಗುರಿ. ಬ್ರ್ಯಾಂಡ್ ಬೆಂಗಳೂರು ಮಾಡುವಂತದ್ದು, ಬ್ರ್ಯಾಂಡ್ ಬೆಂಗಳೂರು ಮಾಡಿದ್ರೆ DK ಶಿವಕುಮಾರ್ ಒಬ್ರು ಬ್ರ್ಯಾಂಡ್ ಆಗ್ತಾರೆ. ಆದ್ರೆ ಇಡೀ ಕರ್ನಾಟಕದ ಜನರ ಬ್ರ್ಯಾಂಡ್ ಆಗ್ಬೇಕಲ್ಲ, ಇಡೀ ಕರ್ನಾಟಕದ ಜನರ ಬದುಕು ಬ್ರ್ಯಾಂಡ್ ಆಗ್ಬೇಕಲ್ಲ. ಅವ್ರು ಸುಂದರವಾದ ಬದುಕನ್ನ ಕಟ್ಕೊಂಡಿದ್ದಾರೆ ಅಂತ ನಾವೇನ್ ಮಾಡ್ಬೇಕು? ಸುಂದರ ಬದುಕು, ಜನರು ಸುರಕ್ಷಿತವಾದಂತ ಬದುಕು, ಸುಂದರವಾದಂತ ಬದುಕು, ಸುಖದ ಬದುಕನ್ನ ಕಟ್ಕೊಳ್ಳಿಕ್ಕೋಸ್ಕರ, ಆರೋಗ್ಯಕರವಾದಂತ ಬದುಕನ್ನ ಕಟ್ಕೊಳ್ಳುವಂತ ಒಂದು ಬ್ರ್ಯಾಂಡ್ ಆಗ್ಬೇಕಾಗ್ತದೆ ಕರ್ನಾಟಕದಲ್ಲಿ. ಯಾಕಂದ್ರೆ ಇದು ಜನರಿಂದ ಬಂದಿರೋ ಸೂರ್ಯ ಲಾಸ್ಟ್ ಕಮೆಂಟ್ಸ್ ಯಾಕಂತ ಹೇಳಿದ್ರೆ ಒಂದು ಕಡೆ ಆಡಳಿತ. ದೀಪಕ್ ಸರ್ ಹಾಗೆ ಹೋಲ್ಡ್ ಆನ್ ಪ್ಲೀಸ್. ಲಾಸ್ಟ್ ಕಮೆಂಟ್ಸ್ ಯಾಕಂತ ಹೇಳಿದ್ರೆ ಸೂರ್ಯ ಅವರ ಸಮಯ ಇಲ್ಲ. ಆಡಳಿತ ಮತ್ತು ಪಕ್ಷ ಸಂಘಟನೆ ಎರಡನ್ನೂ ಕೂಡ ಈ ಹಿಂದೆ ಇತ್ತಲ್ಲ, DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಇದ್ದಾಗ ಜೋಡೆತ್ತು ಅಂತ ಹೇಳ್ತಿದ್ರು. ಈಗ ಜೋಡೆತ್ತು ವರ್ಕೌಟ್ ಆಗುತ್ತಾ? ಈ BK ಹರಿಪ್ರಸಾದ್ ಮತ್ತು DK ಶಿವಕುಮಾರ್ ನೋಡಿ, ಇಬ್ರು ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಟ್ಟಾಳುಗಳು, ಖಂಡಿತವಾಗ್ಲೂ ಕಾಂಗ್ರೆಸ್ ಆರಂಭದಿಂದನೂ ಕಟ್ಕೊಂಡ್ ಬಂದಿರುವಂತವ್ರು. ಇಬ್ರು ನಡುವೆ ಸಮನ್ವಯ ಇರುತ್ತೆ. ಮತ್ತೆ ಕಾಂಗ್ರೆಸ್ನ ಸಿದ್ಧಾಂತ ಮತ್ತೆ ತತ್ವಗಳನ್ನ ಮುಂದುವರಿಸ್ಕೊಂಡು ಏನ್ ದೀಪಕ್ ಅವ್ರು ಹೇಳಿದಂತ ವಿಚಾರಗಳನ್ನ ನಾನು ಅಕ್ಸೆಪ್ಟ್ ಮಾಡ್ಕೊತೀನಿ. ಕೆಲವೊಂದಷ್ಟು ಅವ್ರು ಹೇಳಿರುವಂಥ ಅಂಶಗಳನ್ನ ಸರ್ಕಾರ ಪರಿಗಣಿಸಬೇಕಾಗತ್ತೆ. DK ಶಿವಕುಮಾರ್ ಅವರು ಕೇವಲ ಬೆಂಗಳೂರಿಗೆ ಮಾತ್ರ ಮುಖ್ಯಮಂತ್ರಿಗಳಲ್ಲ, ಇಡೀ ರಾಜ್ಯಕ್ಕೆ ಮುಖ್ಯಮಂತ್ರಿಗಳು. ಇಡೀ ರಾಜ್ಯದ ಸಮಗ್ರ ಅಭಿವೃದ್ಧಿಯ ದೃಷ್ಟಿಕೋನದಿಂದ ದೀಪಕ್ ಅವ್ರು ಹೇಳಿರೋ ಸಲಹೆ ಮುಖ್ಯಮಂತ್ರಿಗಳು ಈಡೇರಿಸ್ತಾರೆ ಅನ್ನೋ ಒಂದು ಭರವಸೆನ ಜೋಡೆತ್ತು ಸಾಗುತ್ತೆ. ನಾಗೇಂದ್ರ ಪ್ರಸಾದ್ ಅವರೇ ಲಾಸ್ಟ್ ಕಮೆಂಟ್. ಈಗ ಇವತ್ತಿನ ಅಧಿಕಾರ ತಗೊಂಡಿದ್ದಾರೆ, ಮಾಡಿ ತೋರಿಸ್ಬೇಕು. ಏನಿದ್ರು ಕೂಡ ನಿಮಗೆ ನಿಮ್ಮ ಕೆಲಸದ ಮುಖೇನ ನೀವು ಸಾಧನೆಗಳು ತೋರಿಸ್ಬೇಕು. ಬಾಯಿ ಮಾತಲ್ಲಿ ನಾನು ಮಾಡ್ತೀನಿ ಅಂತಕ್ಕಂಥದಕ್ಕೆ ಬೊಕ್ಕಸದಲ್ಲಿ 5 ರೂಪಾಯಿ ಇಲ್ದೇನೆ ಇವತ್ತು ಖಾಲಿ ಮಾಡಿಕೊಂಡು ಬೇಡದಿರೋಂತಕ್ಕಂಥ ಭರವಸೆಗಳನ್ನು ಕೊಡ್ತಾ ಇದ್ದೀರಲ್ವಾ, ಜನಗಳು ನಿಮ್ಮನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ ಅಂತಕ್ಕಂಥದ್ದು ಕೂಡ ಸ್ಪಷ್ಟ. ಮುಂದಿನ ದಿನಗಳಲ್ಲಿ ಇವರ ಫೇಲ್ಯೂರ್ಸ್ನ ಜಾತ್ಯತೀತ ಜನತಾದಳ ಮತ್ತು ನಾವು BJP ಅವರು ಒಟ್ಟಾಗಿ ಇಂಚನ್ನು ಕೂಡ ಜನಗಳು ಇದೇ ಜನಗಳ ಮುಂದೆನೆ ಇಡ್ತೀವಿ. ನಿಮಗೆ ಯಾಕೆ ಬಂದಿದೆ ಡೌಟ್? ನಿಮಗೆ ಯಾಕೆ ಬಂದಿದೆ? ಕೆಲವು ಕಡೆಗಳಲ್ಲಿ ನೀವು ಬೇರೆ ಬೇರೆ ರೀತಿಯಲ್ಲಿ ಕಾಣಿಸ್ತಾ ಇರಲ್ಲ, ಅದಕ್ಕೆ ಹೇಳೋ ತನಕ ಕೇಳಿ. ನೀವೆಲ್ಲೋ ನೀವೇ ಎಲ್ಲ ಬೇರೆ ರೀತಿ ಮಾಡೋ ತರ ಪ್ರಯತ್ನ ಮಾಡ್ತಾ ಇದ್ದೀರಿ ಅಷ್ಟೇನೆ. ನಾವು ಚೆನ್ನಾಗೇ ಇದ್ದೀವಿ, ಯಾವುದೇ ಕಾರಣಕ್ಕೂ ನಾವು ಹೋರಾಟ ಮಾಡ್ತೀವಿ, ಇದರಲ್ಲಿ ಯಶಸ್ವಿ ಆಗ್ತೀವಿ. ಮಾಡಿ ತೋರಿಸ್ಲಿ. ನಾವು ಕೂಡ ಒಳ್ಳೆ ಸರ್ಕಾರ ಕೊಟ್ಟರೆ ಸಂತೋಷನೇ, ಕೊಡ್ಲಿಲ್ಲ ಅಂತಂದ್ರೆ ಹಗಲು ರಾತ್ರಿ ಜನಗಳ ಮಧ್ಯದಲ್ಲಿ ಇವರು ಫೇಲ್ಯೂರ್ಸ್ ಅಂತ ತೋರಿಸೋದ್ರಲ್ಲಿ ಸ್ಪಷ್ಟ ಅಂತಕ್ಕಂಥದ್ದು ಗ್ಯಾರಂಟಿ. ಧನ್ಯವಾದಗಳು ನಾಗೇಂದ್ರ ಪ್ರಸಾದ್ ಅವರೇ, ಸೂರ್ಯ ಮುಕುಂದರಾಜ್ ಅವರ ಜೊತೆಗೆ ದೀಪಕ್ ಸರ್, ತಮಗೂ ಕೂಡ ಧನ್ಯವಾದಗಳು ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ. DK ಶಿವಕುಮಾರ್ ಮುಂದೆ ಅನೇಕ ಸವಾಲುಗಳಿದ್ದಾವೆ, ಸಮಸ್ಯೆಗಳಿದ್ದಾವೆ, ಸಂಕಟಗಳಿದ್ದಾವೆ. ಅವೆಲ್ಲವನ್ನೂ ಕೂಡ ಹೇಗೆ ನಿಭಾಯಿಸ್ತಾರೆ ಅನ್ನೋದು ಬಹಳ ದೊಡ್ಡ ಪ್ರಶ್ನೆಯಾಗಿ ಕಾಡ್ತಾ ಇದೆ. ಮುಂದಿನ ದಿನಗಳಲ್ಲಿ ಅದಕ್ಕೆಲ್ಲವೂ ಕೂಡ ಸ್ಪಷ್ಟ ಉತ್ತರ ಸಿಗುತ್ತೆ ಅಂತ ಕಾಣಿಸುತ್ತೆ. ಇದಾಗಿತ್ತು ಇವತ್ತಿನ ಅಖಾಡ. ನೋಡ್ತಾ ಇರಿ TV5, ಇದು ವಾಸ್ತವದ ಪ್ರತಿರೂಪ.